ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನು ನಮ್ಮ ಮೈಸೂರಿನ ಅಂಬಾರಿ ಬಗ್ಗೆ ಅದ್ರ ಪೂರ್ತಿ ಡೀಟೇಲ್ ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. 1881ರಿಂದ 1894 ಅವಧಿಯಲ್ಲಿ ಈ ಅಂಬಾರಿಯನ್ನು ನಿರ್ಮಿಸಲಾಯಿತು ಅಂತ ಮಾಹಿತಿ ಇದೆ. ಮತ್ತು ಇದನ್ನು ರೆಡಿ ಮಾಡಿದ್ದವರು ಸ್ವರ್ಣಕಲಾ ನಿಪುಣ ಸಿಂಗಣ್ಣಾಚಾರ್ಯರು ಅಂತ. ಆ ಟೈಮಲ್ಲೇ ಅವ್ರಿಗೆ ಒಂದು ಕಲೆ ಇತ್ತು, ಆ ಕಲೆನ ಅಂಬಾರಿ ಮುಖಾಂತರ ಈಡೇರಿಸ್ಕೊಂಡಿದ್ದಾರೆ. ಇದು ತುಂಬ ಹಳೆಯ ಕಾಲದ ಅಂಬಾರಿ ಇದು. ಆಮೇಲೆ ಅಂಬಾರಿ ಎಲ್ಲಿತ್ತು ಅನ್ನೋದು ನೋಡ್ಕೊಂಬರೋಣ ಬನ್ನಿ. ಮಹಾರಾಷ್ಟ್ರದ ದೇವಗಿರಿಯಲ್ಲಿ ಮೂಲತಃ ಈ ರತ್ನಖಚಿತ ಅಂಬಾರಿ ಇತ್ತು ಅಂತ ಮಾಹಿತಿ ಹೇಳುತ್ತೆ. ಆಮೇಲೆ ದೇವಗಿರಿ ನಾಶವಾದ ಮೇಲೆ ದೇವಗಿರಿಯ ರಾಜ ಮುಮ್ಮಡಿ ಸಿಂಗನಾಯಕ ಎನ್ನುವರಿಗೆ ಇದನ್ನು ಹಸ್ತಾಂತರ ಮಾಡಿ ಇದನ್ನು ಕಾಪಾಡುವಂತೆ ಬೇಡಿಕೊಳ್ತಾರೆ. ನಂತರ ಮುಮ್ಮಡಿ ಸಿಂಗನಾಯಕರು ಇದನ್ನು ಬಳ್ಳಾರಿಯ ಬಳಿಯ ರಾಮದುರ್ಗ ಕೋಟೆಯಲ್ಲಿ ತಂದು ಮುಚ್ಚಿಟ್ಟಿರುತ್ತಾರೆ. ಓಕೆ. ಆಮೇಲೆ ಮುಮ್ಮಡಿ ಮಗ ಕಂಪಿಲರಾಯ ಆ ರಾಜ್ಯವನ್ನು ದೊಡ್ಡದಾಗಿ ಮಾಡ್ತಾನೆ. ಮಾಡಿಬಿಟ್ಟು ಕುಮ್ಮಟ ದುರ್ಗವನ್ನು ರಾಜಧಾನಿಯಾಗಿ ಮಾಡಿಕೊಳ್ತಾನೆ. 1327ರಲ್ಲಿ ದೆಹಲಿ ಸುಲ್ತಾನರು ದಾಳಿಯಿಂದ ಕಂಪಿಲ ರಾಜ ಸಂಪೂರ್ಣ ನಾಶವಾಗುತ್ತೆ. ಆಗ ಭಂಡಾರ ಸಂರಕ್ಷಣೆ ಮಾಡುತ್ತಿದ್ದ ಅಕ್ಕಬುಕ್ಕರು ಅಂಬಾರಿಯನ್ನು ಒಂದು ಹುತ್ತ ಒಂದರಲ್ಲಿ ಮುಚ್ಚಿಟ್ಟಿರ್ತಾರೆ. ಹಾವು ಏನು ಹುತ್ತ ಕಟ್ಟಿರುತ್ತೆ ಆ ಹುತ್ತದೊಳಗಡೆ ಅಂಬಾರಿಯನ್ನು ಮುಚ್ಚಿಟ್ಟು ಅವರು ಕಣ್ಮರೆಯಾಗುತ್ತಾರೆ. ನಂತರ ಅದು ವಿಜಯನಗರ ಬರುತ್ತೆ. ವಿಜಯನಗರಕ್ಕೆ ದಾಳಿ ಆದಮೇಲೆ ವಿಜಯನಗರ ಪೂರ್ತಿ ನಶಿಸಿ ಹೋಗುತ್ತೆ. ನಂತರ ಅದು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, ಶ್ರೀರಂಗಪಟ್ಟಣಕ್ಕೆ ಬರುತ್ತೆ, ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬರುತ್ತೆ. ನೋಡಿ, ಎಷ್ಟು ಇತಿಹಾಸ ಕೆದಕ್ತಾ ಹೋದರೆ ಎಂತೆಂಥ ಮಾಹಿತಿಗಳು ಸಿಗ್ತಾವಲ್ವ. ನೋಡಿ, ಈ ಅಂಬಾರಿ ಎಲ್ಲಿಂದ ಹೊರಟು ಎಲ್ಲಿಗೆ ಬಂದು ತಲುಪಿದೆ. ನಂತರ ಇದು ಮೈಸೂರು ಪ್ಯಾಲೇಸ್ ಇರುತ್ತೆ. ಆಮೇಲೆ ರಾಜರು ಏನು ಮಾಡ್ತಿದ್ರು, ಈ ಅಂಬಾರಿ ಮೇಲೆ ಕೂತ್ಕೊಳ್ತಿದ್ರು. ಅವರ ಆಳ್ವಿಕೆ ಇದ್ದಾಗ ಅಂಬಾರಿ ಮೇಲೆ ರಾಜರು ಕೂತ್ಕೊಳ್ತಿದ್ರು. ನಂತರ ಅವರು ಆಳ್ವಿಕೆ ಮುಗಿದ ನಂತರ ಚಾಮುಂಡಿ ತಾಯಿಯನ್ನು ಇಡ್ತಾರೆ. ಇನ್ನೊಂದು ಮೇನ್ ವಿಷಯ ಏನಂದರೆ, ಈಗ ನಾವು ಅಂಬಾರಿ 750 kg ಇದೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಅನಿಸುತ್ತೆ. ಆದರೆ 750 kg ಇಲ್ಲ. ಅದು ಚಿನ್ನ ಬರೀ 80 kg ಇರೋದಷ್ಟೇ. ಚಿನ್ನ ಬರೀ 80 kg ಇರೋದು. ಇನ್ನು ಮಿಕ್ಕಿದ್ದು ಮರದಿಂದ ಮಾಡಿರೋದು. ಅದು ಮರಗಳಿಂದ ತಯಾರಿಸಿರೋದು. ಚಿನ್ನ ಲೇಪನ 80 kg ಅಷ್ಟು ಮಾತ್ರ ಇರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. 750 kgನೇ ಇರ್ಬೋದು ಅಂತ ಎಲ್ಲರೂ ತಿಳ್ಕೊಂಡಿದ್ರೆ ದಯವಿಟ್ಟು ಅಷ್ಟಿಲ್ಲ. 80 kg ಮಾತ್ರ ಚಿನ್ನ ಇರೋದು. ಇನ್ನು ಮಿಕ್ಕಿದೆಲ್ಲ ಮರದಿಂದ ಮಾಡಿರೋದು. ಪ್ರತಿ ವರ್ಷ ಅಂಬಾರಿ ನೋಡೋಕ್ಕೆ ಎಲ್ಲೆಲ್ಲಿಂದೋ ಬರ್ತಾರೆ, ಹೊರಗಡೆ ದೇಶದಿಂದಲೂ ಬರ್ತಾರೆ ಜನಗಳು. ಇದೊಂದು ಮಾಹಿತಿ ಇರಲಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನ ಅಷ್ಟೊಂದು ಇದೆಯಾ ಅಂತ ಕಣ್ಣಾಕಿರೋರು ಇದ್ದಾರೆ ನಮ್ಮ ಅಂಬಾರಿ ಮೇಲೆ, ಅಥವಾ ಕೆಟ್ಟು ಕಣ್ಣು ಬೀಳಬಾರ್ದು ಅಂಥೇಳಿ ಒಂದು ಸತ್ಯ ಮಾಹಿತಿ ಇದು. ಬರೀ ಇರೋದು 80 kg. ಮಿಕ್ಕಿದೆಲ್ಲ 600 ಚಿಲ್ಲರೆ ಏನಿದೆ ಅದೆಲ್ಲ ಮರದಲ್ಲಿ ಮಾಡಿರೋದು, ನ್ಯಾಚುರಲ್ ವುಡ್ಡಲ್ಲಿ ಮಾಡಿರೋದು. ಇದು ಅಂಬಾರಿಯ ಪೂರ್ಣ ಕಥೆ. ಓಕೆ, ಬಾಯ್ ಕನ್ನಡಿಗರೇ.